ಈಗ ಇವರು ವಿಪರೀತ ವೀಡಿಯೋಸ್ ನೋಡ್ತಾ ಇದ್ದಾರೆ ಸರ್ ಯೂಟ್ಯೂಬಲ್ಲಿ ಎಲ್ಲ ಕಡೆ. ಸೊ ಒಂದು ಪತ್ರಕರ್ತ ಹೇಳಿರೋ ಸ್ಟೇಟ್ಮೆಂಟು ನನಗೆ ನಿಮ್ಮ ಹತ್ರ ಕೇಳಬೇಕಿತ್ತು. ಐ ಆಮ್ 100% ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಸೇ, ಬಟ್ ಐ ಆಮ್ 100% ನಾಟ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಮಕ್ಕಳು ಒಂದು ಕಾರ್ಯಕ್ರಮನಾಗಲಿ, ಒಂದು ವೀಡಿಯೋನಾಗಲಿ, ಶಾರ್ಟ್ಸ್ ಆಗಲಿ, ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ನೋಡಿದಾಗ ಅವ್ರು ಯಾವ ರೀತಿ ಸರಿ ತಪ್ಪನ್ನು ಅರ್ಥ ಮಾಡ್ಕೊಡೋಕ್ಕೆ ಇನ್ನೊಂದು ಸೈಡ್ ಆಫ್ ದ ಸ್ಟೋರಿ ಒಂದು ಟಿಪ್ ಕೊಟ್ಟರೆ ಅವ್ರಿಗೆ ಈಸಿ ಆಗುತ್ತೆ. ಸಚಿನ್ ಅವರೇ, ನಾನು ಎಕ್ಸ್ಪರ್ಟ್ ಅಲ್ಲ ಈ ಸಬ್ಜೆಕ್ಟ್ನಲ್ಲಿ, ಬಟ್ ಐ ಆಮ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ನನ್ನ ಮಕ್ಕಳಿಗೆ 5 ವರ್ಷ ಈಗ. ಟಿ ವಿಯಲ್ಲಿ ಯೂಟ್ಯೂಬ್ ಕಿಡ್ಸ್ ಅಂತ ಒಂದು ಬರುತ್ತೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಅದನ್ನು ಹಾಕೋದು ಹೊರತು ನಾವು ತಿಂಡಿ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ ಅನ್ನೋ ನನಗೆ. ಬಟ್ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದ್ತಾ ಇದ್ದೆ, ಬುಕ್ಕಿನ ಹೆಸರು ಮಾಡ್ತೇನೆ. ಒಂದು ಕುಟುಂಬದಲ್ಲಿ 2 ಮಕ್ಕಳು ಚೆಸ್ ಗ್ರ್ಯಾಂಡ್ ಮಾಸ್ಟರ್ಸ್ ಆಗ್ತಾರೆ. ಆ ತಂದೆ ತಾಯಿ ಬರೆದಿರೋ ಪುಸ್ತಕ. ಅವರು ಟೆನ್ಷನ್ ಆಯ್ತಂತೆ, ಸ್ಕ್ರೀನ್ ಟೈಮ್ ತುಂಬ ತಗೋತಿದ್ದಾರೆ ಮಕ್ಕಳು ಅಂತ. ಅವ್ರಿಗೆ ಮಕ್ಕಳನ್ನ ಡೈವರ್ಟ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಮನೆಗೆ ಚೆಸ್ ಬೋರ್ಡ್ ತಗೊಂಡ್ಬಂದ್ರೆ, ಅಪ್ಪ ಅಮ್ಮ ಇಬ್ಬರಿಗೂ ಚೆಸ್ನಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ಚೆಸ್ ಬೋರ್ಡ್ ತಗೊಂಡ್ಬಂದು ಮಕ್ಕಳು ಆಟ ಆಡ್ತಾರೋ ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಸುಮ್ಮನೆ ತಮ್ಮ ತಿಳಿದಂಗೆ ಪಾಯಿಂಟ್ಸ್ ಬಿಡೋಕ್ಕೆ ಶುರು ಮಾಡೋದು. ಮಕ್ಕಳು ಏನು ಮಾಡ್ತಾ ಇದ್ದೀರಿ ಅಂತ ಬಂದರಂತೆ. ತಂದೆ ತಾಯಿ ಹೇಳಿದ್ರು, ಇದು ಚೆಸ್ ಅಂತಾರೆ, ಇದು ಕುದುರೆ, ಇದು ಆನೆ, ಇದು ರಾಣಿ, ಇದು ರಾಜ, ಇದು ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗುತ್ತೆ ಅಂತ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಕ್ಕಳು ಅದನ್ನ ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳೋಕ್ಕೆ ಶುರು ಮಾಡೋದು. ಆಸಕ್ತಿ ಬಂತು, ತಗೊಂಡೋಗಿ ಯಾವುದೋ ಒಂದು ಚೆಸ್ ಕ್ಲಾಸ್ಗೆ ಹಾಕಿದ್ರು. ಗ್ರ್ಯಾಂಡ್ ಮಾಸ್ಟರ್ಸ್ ಆದರು ಅಂತ ಆ ಕತೆ. ಅದಕ್ಕೆ ಮಕ್ಕಳು ಇಮಿಟೇಷನ್ ಜಾಸ್ತಿ ಮಾಡ್ತಾರೆ. ನೀವು ರೀಲ್ಸ್ ನೋಡ್ತಿದ್ರೆ ಮಕ್ಕಳು ರೀಲ್ಸೇ ನೋಡೋದು. ನಾನು ದಿನ ಬೆಳಗ್ಗೆ ಎದ್ದು ನನಗೆ ಫಸ್ಟ್ ಕೆಲಸ ನಾನು ಮಾಡೋದು ಬ್ರಷ್ ಮಾಡಿ ಒಂದು ಕೈಯಲ್ಲಿ ಟೀ ಹಿಡ್ಕೊಂಡು ಪೇಪರ್ ಓದೋದು ಕೂತ್ಕೊಳ್ತೀನಿ. ನನ್ನ ಮಗ ಒಬ್ಬ ಮಗ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಅವನು ಎಲ್ಲ ಫೇಸ್ಗಳನ್ನು ಐಡೆಂಟಿಫೈ ಮಾಡ್ತಾನೆ. ಇದು ಮೋದಿ ತಾತ ಅಲ್ವಾ, ಇದು ಸಿದ್ದರಾಮಯ್ಯ ಅಲ್ವಾ, ಇದು ಡಿ ಕೆ ಶಿವಕುಮಾರ್ ಅಲ್ವಾ, ಇದು ಬೊಮ್ಮಾಯಿ ಅಜ್ಜ ಅಲ್ವಾ, ಹಾಗೆ. ಸೊ ಅವನೊಂದು ಆಸಕ್ತಿ ಬೆಳೀತಾ ಇದೆ. ಡೆಫಿನೆಟ್ಲಿ ಮಕ್ಕಳದ್ದು ಇಮಿಟೇಷನ್ ಸರ್. ನೀವು ಅವ್ರ ಎದುರಿಗೆ ಓದೋಕ್ಕೆ ಶುರು ಮಾಡಿದ್ರೆ ಅವ್ರು ಓದ್ತಾರೆ. ನೀವು ಅವ್ರ ಎದುರಿಗೆ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ಎಕ್ಸಸೈಸ್ ಮಾಡ್ತಾರೆ. ನೀವು ಅವ್ರ ಎದುರಿಗೆ ಆಟ ಆಡೋಕ್ಕೆ ಶುರು ಮಾಡಿದ್ರೆ ಅವರು ಆಟ ಆಡ್ತಾರೆ. ನೀವು ಅವ್ರ ಎದುರಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರೆ ಅವರು ಟಿ ವಿನೇ ನೋಡ್ತಾರೆ. That's what I have understood. Again, I am telling I am not an expert in that. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.